ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಡ್ರ್ಯಾಗನ್ ಚಿತ್ರದಿಂದ ಟೀಸರ್ ಅಪ್ಡೇಟ್ ಬರ್ತಾ ಇದೆ ಗುರು. NTR ನೀಲ್ ಅವರ ಸಿನಿಮಾ. ಸೊ ಇದು ಟೀಸರ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಯಾವಾಗ ರಿಲೀಸ್ ಆಗಬಹುದು ಅಂತೇಳಿ ಎಲ್ಲ ಹೇಳ್ತೀನಿ ವಿಡಿಯೋದಲ್ಲಿ. ಸೊ ಹಾಗೂ ಟಾಕ್ಸಿಕ್ ಚಿತ್ರ ಯಾವಾಗ ರಿಲೀಸ್ ಆಗಬಹುದು ಅಂತೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ. ದೊಡ್ಡ ದೊಡ್ಡ ಇನ್ಸೈಡ್ ರಿಪೋರ್ಟ್ಸ್ ಇಂದ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಯಾವಾಗ ರಿಲೀಸ್ ಆಗಬಹುದು ಟಾಕ್ಸಿಕ್ ಚಿತ್ರ ಅಂತೇಳಿ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ಹಾಗೂ ಧುರಂಧರ್ ಚಿತ್ರ ಸೊ ಯಾವಾಗ OTTಯಲ್ಲಿ ಬರಲಿದೆ, ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಈ ವಿಡಿಯೋದಲ್ಲಿ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ರಿಕ್ವೆಸ್ಟ್ ಗುರು, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡಬೇಕಂದ್ರೆ NTR ನೀಲ್ ಅವರ ಸಿನಿಮಾ ಡ್ರ್ಯಾಗನ್ ಬಗ್ಗೆ. ಸೊ ಇದರ ಒಂದು ಟೀಸರ್ ಬರ್ತಾ ಇದೆ ಗುರು. ಸೊ ಇದರ ಒಂದು ಟೀಸರ್ ಬರ್ತಾ ಇದೆ. ಸೊ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಈ ಚಿತ್ರದ ಟೀಸರ್ ಇದೇ ಮೇ 19 ರಾತ್ರಿ 12ಕ್ಕೆ, ಅಂದರೆ ಮೇ 20 ಆಗುತ್ತೆ. ಸೊ ರಾತ್ರಿ 12ಕ್ಕೆ ಇದು ಈ ಚಿತ್ರದ ಒಂದು ಟೀಸರ್ ಬಿಡುಗಡೆ ಆಗಲಿದೆ ಗುರು. ಸೊ ಈ ಚಿತ್ರ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನೆಕ್ಸ್ಟ್ ಇಯರ್ ಜೂನ್ 11ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಒಂದು ವರ್ಷ ಬಿಫೋರ್ ಇದರ ಒಂದು ಟೀಸರ್ ಬರ್ತಾ ಇದೆ. ಸೊ ನೋಡೋಣ ಟೀಸರಲ್ಲಿ ಮತ್ತೇನೇನು ರಿವೀಲ್ ಮಾಡ್ತಾರೆ ಅಂತೇಳಿ. ಸೊ ನೀಲ್ ಅವರ ಸಿನಿಮಾ ಲಾಸ್ಟ್ ಸಲಾರ್ ಆದ್ಮೇಲೆ ಸಲಾರ್ 2 ಮಾಡ್ತಾರೆ ಅಂತೇಳಿ ಭಾಳ ಮಂದಿ ಅನ್ಕೊಂಡಿದ್ರು. ಆದರೆ ಈಗ ಇವರು NTR ಜೊತೆ ಕೊಲ್ಯಾಬ್ ಆಗಿದ್ದಾರೆ. ಸೊ ನೋಡೋಣ ಹೇಗಿರುತ್ತೆ ಸಿನಿಮಾ ಅಂತೇಳಿ. ಒಂದು ಅಪ್ಡೇಟ್ನ ಪ್ರಕಾರ ಇದು ರೆಗ್ಯುಲರ್ ನೀಲ್ ಅವರ ಸಿನಿಮಾ ಥರ ಇರೋದಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಕಲರ್ ಗ್ರೇಡಿಂಗ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಅದೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಶೇಡಲ್ಲಿ ಇರಲ್ಲ ಅಂತೇಳಿ ಒಂದು ಅಪ್ಡೇಟ್ ಬರ್ತಾ ಇದೆ. ಸೊ ನೋಡೋಣ ಚಿತ್ರ ಹೇಗಿರುತ್ತೆ ಅಂತೇಳಿ. ಸೊ NTR ಅವರಿಗೂ ಕೂಡ ಒಂದು ದೊಡ್ಡ ಹಿಟ್ನ ಅವಶ್ಯಕತೆ ಇದೆ. ಸೊ ಲಾಸ್ಟ್ ಫಿಲ್ಮ್ ಅವರದು ವಾರ್ 2 ಹಾಗೂ ದೇವರ ಕೂಡ ಅಷ್ಟು ಹೇಳ್ಕೊಳ್ಳೋಷ್ಟು ಏನು ಸೌಂಡ್ ಮಾಡಲಿಲ್ಲ ಸಿನಿಮಾ. ಸೊ ಅದಕ್ಕಾಗಿ NTR ನೀಲ್ ಸಿನಿಮಾ ಹೇಗಿರುತ್ತೆ ಸಿನಿಮಾ ಅಂತೇಳಿ ಭಾಳ ಮಂದಿ ಕಾಯ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಯರ್ ಗೊತ್ತಾಗುತ್ತೆ ಸಿನಿಮಾ ಹೇಗಿರುತ್ತೆ ಅಂತೇಳಿ. ಸೊ ಅದಕ್ಕಿಂತ ಮುಂಚೆ ಒಂದು ಟೀಸರ್ನ ಮುಖಾಂತರ ಒಂದು ಝಲಕ್ನ ತೋರಿಸ್ತಾರೆ. ಸೊ ನೋಡೋಣ ಹೇಗಿರುತ್ತೆ ಟೀಸರ್ ಅಂತೇಳಿ. ಸೊ ನೀವೆಷ್ಟು ಕಾಯ್ತಾ ಇದ್ದೀರಾ ಸೊ ಡ್ರ್ಯಾಗನ್ ಚಿತ್ರಕ್ಕೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಬೇಕಂದ್ರೆ ಟಾಕ್ಸಿಕ್ ಚಿತ್ರ. ಸೊ ಇದು ಟಾಕ್ಸಿಕ್ ಚಿತ್ರ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸೊ ಭಾಳ ಪೋಸ್ಟ್ಪೋನ್ ಆಗಿದೆ, ಈಗ 3 ಸತಿ ಪೋಸ್ಟ್ಪೋನ್ ಆಗಿದೆ ಆಲ್ರೆಡಿ. ಸೊ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ಇನ್ನೂ ಫಿಲ್ಮ್ ಟೀಮ್ ಅವರು ಅನೌನ್ಸ್ ಮಾಡಿಲ್ಲ. ಸೊ ಒಂದು ದೊಡ್ಡ ಇನ್ಸೈಡ್ ರಿಪೋರ್ಟ್ಸ್ ಹೇಳ್ತಾ ಇದೆ. ಸೊ ಇದು ಅವರು 2 ಡೇಟ್ಸ್ನ ಕೊಡ್ತಾ ಇದ್ದಾರೆ ಇನ್ಸೈಡ್ ರಿಪೋರ್ಟ್ಸ್ ಅವರು. ಸೊ ಇದು ಯಾವಾಗ ರಿಲೀಸ್ ಆಗಬಹುದು ಅಂತೇಳಿ. ಸೊ ಮೊದಲನೇ ಡೇಟ್ ಬಂದುಬಿಟ್ಟು ಆಗಸ್ಟ್ 15th ವೀಕೆಂಡಲ್ಲಿ ಇದು ರಿಲೀಸ್ ಆಗಬಹುದು ಅಂತೇಳಿ. ಸೊ ಆಗಸ್ಟ್ 15th ಏನಾದರೂ ಬಂದರೆ ಭಾಳ ಸಿನಿಮಾಗಳ ಕಾಂಪಿಟೇಷನ್ ಈ ಮೂವಿಗೆ ಸಿಗುತ್ತೆ. ಬಹಳಷ್ಟು ಸಿನಿಮಾಗಳು ಆಗಸ್ಟ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಬಾಲಿವುಡ್ ಇಂದ ಸನ್ನಿ ದೇವಲ್ ಅವರ ಲಾಹೋರ್ 1947, ಈಗ ಬಟವಾರ 1947 ಆಗಿದೆ ಈ ಚಿತ್ರ. ಹಾಗೂ ಇಮ್ರಾನ್ ಹಾಶ್ಮಿ ಅವರ ಆವರಪನ್ 2 ಚಿತ್ರ, ಮತ್ತು ಸೌತ್ ಇಂದ ಕೆಲವೊಂದು ಸಿನಿಮಾಗಳು ಬರ್ತಾ ಇದೆ. ದ ಪ್ಯಾರಡೈಸ್ ನಾನಿ ಅವ್ರದ್ದು ಸಿನಿಮಾ ಬರುತ್ತೆ ಅಂತೇಳಿ ಒಂದು ಹೇಳ್ತಾ ಇದ್ರು ಅವರು. ಸೊ ಈಗ ಅದು ಪೋಸ್ಟ್ಪೋನ್ ಆಗಬಹುದು ಅಂತೇಳಿ ನ್ಯೂಸ್ ಬರ್ತಾ ಇದೆ. ಸೊ ಅದು ಮೇ ಬಿ ರಿಲೀಸ್ ಆಗಬಹುದು, ಇಲ್ಲಿ ಕರೆ ಇಲ್ಲ. ಸೊ ಹಾಗೂ ಜೈಲರ್ 2 ಕೂಡ ಬರಬಹುದು ಅಂತೇಳಿ ಒಂದು ಅಪ್ಡೇಟ್ ಇತ್ತು. ಸೊ ಅದು ಕೂಡ ಇನ್ನು ಅನೌನ್ಸ್ ಮಾಡಿಲ್ಲ ಅವರು, ಬರುತ್ತೆ ಏನು ಗೊತ್ತಿಲ್ಲ. ಸೊ ಇನ್ನ 2-3 ತಿಂಗಳ ಇದೆ. ಸೊ ಅವಾಗ ಇನ್ನ 1 ತಿಂಗಳ ಆದ್ಮೇಲೆ ಅನೌನ್ಸ್ ಮಾಡಬಹುದು, ಗೊತ್ತಿಲ್ಲ. ಆಗಸ್ಟ್ ನಿಯರ್ ಬರೋ ಮಟ್ಟ ಮತ್ತೆ ಕೆಲವೊಂದು ಸಿನಿಮಾಗಳು ಆಗಸ್ಟ್ ವೀಕೆಂಡಲ್ಲಿ ಸೇರ್ಕೊಳ್ತವೆ. ಸೊ ಅಂಥದ್ರಲ್ಲಿ ಬಹಳ ಸಿನಿಮಾಗಳು ಕಾಂಪಿಟೇಷನ್ ಸಿಗುತ್ತೆ ಮತ್ತು ಸ್ಕ್ರೀನ್ ಕರೆಕ್ಟಾಗಿ ಸಿಗೋಲ್ಲ ಮತ್ತು ಬಹಳ ಕಾಂಪಿಟೇಷನ್ ಸಿಗುತ್ತೆ. ಸೊ ಅದು ಒಂದು ಗುಡ್ ಡೇಟ್ ಅಲ್ಲ ಅಂತ ನಾನು ಅನ್ಕೊಂತೀನಿ. ಸೊ 2ನೇ ಡೇಟ್ ಯಾವುದಪ್ಪ ಅಂದರೆ ಸೊ ಸೆಪ್ಟೆಂಬರ್ 1st ವೀಕಲ್ಲಿ ಇದು ರಿಲೀಸ್ ಆಗಬಹುದು ಅಂತೇಳಿ ಅವರು ಇನ್ನೊಂದು ಡೇಟ್ ಕೊಡ್ತಾ ಇದ್ದಾರೆ. ಸೆಪ್ಟೆಂಬರ್ ಅಂದರೆ ಗುಡ್ ರಿಲೀಸ್ ಡೇಟ್, ಯಾಕಂದರೆ ಆ ಮಂತಲ್ಲಿ ಯಾವುದೋ ದೊಡ್ಡ ಸಿನಿಮಾ ಯಾವುದೂ ಇಲ್ಲ. ಸೊ ರಿಲೀಸ್ ಮಾಡಬಹುದು ಮತ್ತು ದೊಡ್ಡ ಕಲೆಕ್ಷನ್ ಆಗುತ್ತೆ. ಈಗ ನಾವು ಮೇ ಮಿಡ್ಡಲ್ಲಿ ಇದ್ದೀವಿ, ಜೂನ್ ಜುಲೈ ಆಗಸ್ಟ್ 3 ಮಂತ್ ಭರ್ಜರಿಯಾಗಿ ಪ್ರಮೋಷನ್ ಮಾಡಿ ಸೆಪ್ಟೆಂಬರ್ 1st ವೀಕಲ್ಲಿ ಏನಾದರೂ ಟಾಕ್ಸಿಕ್ ರಿಲೀಸ್ ಆದರೆ ಒಂದು ದೊಡ್ಡ ಕಲೆಕ್ಷನ್ ಮಾಡುತ್ತೆ ಮತ್ತು ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ರೆಕಾರ್ಡ್ ಉಡೀಸ್ ಮಾಡುತ್ತೆ ಸಿನಿಮಾ, ನೋ ಡೌಟ್. ಸೊ ಸೆಪ್ಟೆಂಬರ್ ಈಸ್ ಅ ಗುಡ್ ಡೇಟ್. ಆಫ್ಟರ್ ಸೆಪ್ಟೆಂಬರ್ ಆದಮೇಲೆ ಅಕ್ಟೋಬರ್ ಆದಮೇಲೆ ನವಂಬರಿಗೆ ಮತ್ತೆ ರಾಮಾಯಣ ದೀಪಾವಳಿಗೆ ಬರುತ್ತೆ. ಸೊ ಆರಾಮಾಗಿ 1-2 ಮಂತ್ ಸಿಗುತ್ತೆ ಟಾಕ್ಸಿಕ್ ಚಿತ್ರಕ್ಕೆ. ಸೊ ನೋಡೋಣ ಯಶ್ ಸರ್ ಅವರು ಯಾವ ಥರ ಪ್ಲ್ಯಾನ್ ಮಾಡ್ಕೊಳ್ತಾರೆ ಸಿನಿಮಾ ರಿಲೀಸ್ ಆಗಂತೇಳಿ. ಜಲ್ದಿ ಈಗ ಟಾಕ್ಸಿಕ್ ಟೀಮ್ ಅವರು ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕಾಗುತ್ತೆ, ಯಾಕಂದರೆ ಮತ್ತೆ ಯಾವ ಥರ ಸಿನಿಮಾ ಆ ಡೇಟಿಗೆ ಅನೌನ್ಸ್ ಮಾಡಿಬಿಡ್ತಾರೆ. ಸೊ ಅದಕ್ಕಾಗಿ ಟಾಕ್ಸಿಕ್ ಚಿತ್ರ ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಜಲ್ದಿ, ಯಾಕಂದರೆ ಫ್ಯಾನ್ಸ್ ಭಾಳ ಕಾಯ್ತಾ ಇದ್ದಾರೆ. 4 ವರ್ಷ ಆಯಿತು ಗುರು ಯಶ್ ಸರ್ ಅವರ ಸಿನಿಮಾನೇ ನೋಡಿಲ್ಲ. ಸೊ ಏನಾದರೂ ಇದೇ ವರ್ಷ ಸೆಪ್ಟೆಂಬರಲ್ಲಿ ಬಂದರೆ ಗುಡ್ ರಿಲೀಸ್ ಡೇಟ್ ಅಂತ ನಾನಂತೂ ಅನ್ಕೊತೀನಿ. ಸೊ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಬೇಕಂದ್ರೆ ಧುರಂಧರ್ 2 ಚಿತ್ರ. ಧುರಂಧರ್ ದ ರಿವೆಂಜ್ ಈ ಚಿತ್ರ ಆಲ್ಮೋಸ್ಟ್ ಈಗ ಥಿಯೇಟ್ರಿಕಲ್ ರನ್ ಕಂಪ್ಲೀಟ್ ಆಗಿದೆ ಗುರು. ಸೊ
ಸೊ ಇಲ್ಲಿವರೆಗೂ ವರ್ಲ್ಡ್ ವೈಡ್ 1800 ಸಮಥಿಂಗ್ ಆಗಿದೆ ಕಲೆಕ್ಷನ್. ಇಲ್ಲಿವರೆಗೂ ವರ್ಲ್ಡ್ ವೈಡ್ ಒಂದು ದೊಡ್ಡ ಮೊತ್ತ ಕಲೆಕ್ಷನ್. 2,000 ಕೋಟಿ ಗಳಿಸಬಹುದು ಅಂತೇಳಿ ಭಾಳ ಮಂದಿ ಅನ್ಕೊಂಡಿದ್ದು, ಆದರೆ ಆಗಲಿಲ್ಲ ಅದು. ಸೊ ಒಂದು ದೊಡ್ಡ ಕಲೆಕ್ಷನ್ ಮಾಡಿದೆ ಸಿನಿಮಾ. ಸೊ ಇವಾಗ ಈ ಸಿನಿಮಾ OTTಯಲ್ಲಿ ಬರಲು ರೆಡಿ ಆಗ್ತಾ ಇದೆ ಗುರು. ಇದು ಯಾವಾಗಪ್ಪ ಅಂದರೆ ಇದೇ ಮೇ 14ಕ್ಕೆ ಇದು OTTಯಲ್ಲಿ ಬರಲು ರೆಡಿ ಆಗ್ತಾ ಇದೆ. ಮೇ 14ಕ್ಕೆ ಜಿಯೋ ಹಾಟ್ಸ್ಟಾರಲ್ಲಿ ಇದು ಬರ್ತಾ ಇದೆ. ಕನ್ನಡ, ತಮಿಳ್, ಮಲಯಾಳಂ ಎಲ್ಲ 5 ಭಾಷೆಯಲ್ಲಿ ಇದು ಜಿಯೋ ಹಾಟ್ಸ್ಟಾರಲ್ಲಿ ಬರ್ತಾ ಇದೆ. ಮತ್ತು ಕೆಲವೊಂದು ಅಪ್ಡೇಟ್ನ ಪ್ರಕಾರ ಇದು ಅನ್ಸೆನ್ಸಾರ್ ವರ್ಷನ್ ಕೂಡ ಬರುತ್ತೆ ಅಂತೇಳಿ ಹೇಳ್ತಾ ಇದ್ರು. ಸೊ 3.5 ನಿಮಿಷ ಏನು ಎಕ್ಸ್ಟ್ರಾ ಫೋಟೋಸ್ ಇದೆ ಅಂತೇಳಿ. ಆಲ್ರೆಡಿ 3 hours 49 minutes ಸಿನಿಮಾ ಇದೆ. ಸೊ ಏನಾದರೂ ಈ 3 ನಿಮಿಷ ಆ್ಯಡ್ ಮಾಡಿದ್ರೆ 3 hours 53 minutes ಆಗುತ್ತೆ. ಈ 3.5 ನಿಮಿಷದಲ್ಲಿ ಏನೇನು ಆ್ಯಡ್ ಮಾಡಿರ್ತಾರೆ OTTಯಲ್ಲಿ, ನೋಡೋಣ ಹೇಗಿರುತ್ತೆ ಅಂತೇಳಿ. ಸೊ ಇನ್ನೂ ಅಫಿಷಿಯಲ್ ಕನ್ಫರ್ಮ್ ಆಗಿಲ್ಲ ಯಾವುದೇ ಪ್ಲ್ಯಾಟ್ಫಾರ್ಮ್ ಕಡೆಯಿಂದ. ಸೊ ಸ್ಟ್ರಾಂಗ್ ರಿಪೋರ್ಟ್ಸ್ ಹೇಳ್ತಾ ಇದೆ. ಸೊ ಮೇ 14ಕ್ಕೆ ಬರುತ್ತೆ ಅಂತೇಳಿ. ಸೊ ಮೇ 15ಕ್ಕೆ ಇದು ನೆಟ್ಫ್ಲಿಕ್ಸಲ್ಲಿ ಬರುತ್ತೆ. ಯಾರಿಗಪ್ಪ ಅಂದರೆ ಓವರ್ಸೀಸ್ ಅವರಿಗೆ. ಸೊ ಓವರ್ಸೀಸ್ ಇಂಡಿಯಾ ಹೊರಗಡೆ ಯಾರು ಇರ್ತಾರಲ್ಲ, ಇದು ಜಿಯೋ ಹಾಟ್ಸ್ಟಾರ್ ಇಂಡಿಯಾದ ಹೊರಗಡೆ ಅವೈಲೇಬಲ್ ಇಲ್ಲ. ಸೊ ನೆಟ್ಫ್ಲಿಕ್ಸ್ ಇದೆ. ಸೊ ಅದಕ್ಕಾಗಿ ನೆಟ್ಫ್ಲಿಕ್ಸಲ್ಲಿ ಇದು ಮೇ 15ಕ್ಕೆ ಓವರ್ಸೀಸಲ್ಲಿ ಬರ್ತಾ ಇದೆ. ಸೊ ನೋಡೋಣ ಚಿತ್ರ ಹೇಗಿರುತ್ತೆ ಅಂತ. ನಾನಂತೂ ನೋಡಿದ್ದೀನಿ ಚಿತ್ರ. ಸೊ 3 minutes ಏನು ಎಕ್ಸ್ಟ್ರಾ ಫೋಟೇಜ್ ಏನಿರುತ್ತೆ ಅಂತೇಳಿ OTTಯಲ್ಲಿ ನೋಡೋಣ. ನೀವೆಷ್ಟು ಕಾಯ್ತಾ ಇದ್ದೀರಾ ದುರಂಧರ್ 2 OTT ನೋಡೋಕ್ಕೆ ಮತ್ತು ಟಾಕ್ಸಿಕ್ಕಿಗೆ ಮತ್ತು ಡ್ರ್ಯಾಗನ್ ಚಿತ್ರಕ್ಕೆ ಅಂತೇಳಿ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತು ಈ 3 ಚಿತ್ರದ ಅಪ್ಡೇಟ್ಸ್. ಸೊ ಇದೇ ಥರ ನಾನು ನಿಮಗೆ ಈ ಚಾನಲಲ್ಲಿ OTT ಅಪ್ಡೇಟ್ಸ್, ಸಿನಿಮಾ ಅಪ್ಡೇಟ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಸೊ ಪ್ಲೀಸ್ ರಿಕ್ವೆಸ್ಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ. ಓಕೆನಾ ಗೈಸ್? ಇದೇ ಥರ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ನಮಸ್ಕಾರ.